ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಕೇಳುಗರೆ, ತಮ್ಮೆಲ್ಲರಿಗೂ ಇಂದಿನ ನಮ್ಮ ಅಂತಾರಾಷ್ಟ್ರೀಯ ಹುಲಿ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ಜಾಗತಿಕ ಹುಲಿ ದಿನವನ್ನು ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಹುಲಿ ದಿನ ಎಂದು ಕರೆಯಲಾಗುತ್ತದೆ. ಇದು ಹುಲಿ ಸಂರಕ್ಷಣೆಗಾಗಿ ಜಾಗೃತಿ ಮೂಡಿಸಲು ವಾರ್ಷಿಕ ಆಚರಣೆಯಾಗಿದ್ದು, ಈ ದಿನದ ಅಂತಾರಾಷ್ಟ್ರೀಯ ಹುಲಿ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿಯ ಕುರಿತು ಈ ದಿನದ ಹಿನ್ನೆಲೆ, ಇದರ ಗುರಿ ಹಾಗೂ ಉದ್ದೇಶವನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ HD ಕೋಟೆಯ ಸಹಾಯಕ ಸಂರಕ್ಷಣಾಧಿಕಾರಿಗಳಾದ ಶ್ರೀಯುತ ಅಭಿಷೇಕ್ ರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ದಿನದ ಮಹತ್ವವನ್ನು ತಿಳಿಯೋಣ. ಸರ್, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ನಿಮಗೂ ನಮಸ್ಕಾರ, ಮತ್ತು ಶ್ರೋತೃಗಳಿಗೂ ನಮಸ್ಕಾರ. ನಿಮಗೂ ಸಹ ಅಂತಾರಾಷ್ಟ್ರೀಯ ಹುಲಿ ದಿನದ ಶುಭಾಶಯಗಳು ಸರ್. ಎಲ್ಲರಿಗೂ ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆಯ ಶುಭಾಶಯಗಳು. ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಅಂದರೆ ಕ್ರೌರತೆಗೂ ಮೀರಿದ ಆಕರ್ಷಣೆ, ಮುಖದಲ್ಲಿ ಕ್ರೌರತೆಯಂತ ಹೆಚ್ಚಿನ ಗಾಂಭೀರ್ಯತೆ, ಸೂಜಿಯ ಮೊನಚನ್ನು ಮೀರಿಸುವಂತಹ ತೀಕ್ಷ್ಣವಾದ ನೋಟ, ಗಜಗಾಂಭೀರ್ಯದ ನಡಿಗೆ, ದೇಹದ ತುಂಬೆಲ್ಲ ಕಣ್ಣಿನ ಪಟ್ಟೆ ಚಿತ್ರಗಳನ್ನು ಹೊಂದಿರುವ ಹುಲಿಯನ್ನು ನೋಡೋದೇ ಒಂದು ಚಂದ. ಹಾಗಿದ್ರೆ ಈ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿಯ ಕುರಿತು ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಡಿ ಸರ್. ಹುಲಿಯ ಕುರಿತು ಹೇಳಬೇಕು ಅಂತ ಹೇಳಿದ್ರೆ, ಇದರ ಝೂಲಾಜಿಕಲ್ ಕ್ಲಾಸಿಫಿಕೇಶನ್ ನೋಡಿದ್ರೆ ಇದು ಫೆಲಿಡೆ ಫ್ಯಾಮಿಲಿ ಅಂತ ಒಂದು ಫ್ಯಾಮಿಲಿಗೆ ಸೇರ್ತದೆ. ಅಂದರೆ ಬೆಕ್ಕಿನ ಪ್ರಜಾತಿಗೆ ಸೇರುತ್ತೆ. ಬೆಕ್ಕಿನ ಪ್ರಜಾತಿಗೆ ಸೇರಿರುವ ಪ್ರಾಣಿಗಳಲ್ಲಿ ಹುಲಿ ಅತಿ ದೊಡ್ಡ ಪ್ರಾಣಿಯಾಗಿದೆ. ನಾವು ವಿಶ್ವದಾದ್ಯಂತ ನೋಡಿದರೆ ಮೊದಲಿಗೆ 9 ಪ್ರಜಾತಿಗಳಿತ್ತು, ಇದರಲ್ಲಿ ಸಬ್ ಸ್ಪೀಶೀಸ್ ಅಂತ ಕರಿತೀವಿ. ಈಗ ಅದರಲ್ಲಿ 4 ಪ್ರಜಾತಿಗಳು ನಶಿಸಿ ಹೋಗಿದೆ, ಎಕ್ಸ್ಟಿಂಕ್ಟ್ ಆಗಿದೆ. ಸೊ ಈಗ ಉಳಿದಿರೋದು ಕೇವಲ 5 ಪ್ರಜಾತಿಗಳಲ್ಲಿ ಮಾತ್ರ. ಈ 5 ಪ್ರಜಾತಿಗಳು ನಾವು ನೋಡಿದರೆ, ಮೊದಲನೆಯದು ನಮ್ಮ ಭಾರತದ ಬಗ್ಗೆ ಹೇಳಬೇಕು. ನಮ್ಮ ರಾಯಲ್ ಬೆಂಗಾಲ್ ಟೈಗರ್ ಅನ್ನೋದು ಅದರಲ್ಲಿ ಮೊದಲನೆಯದು. ಎರಡನೇದು ಮಲಯನ್ ಟೈಗರ್ ಅಂತ ಬರ್ತದೆ. ಮೂರನೇದು ಇಂಡೋ ಚೈನಾ ಟೈಗರ್ ಅಂತ ಬರ್ತದೆ. ಸುಮಾತ್ರನ್ ಟೈಗರ್ ಅಂತ ಬರ್ತದೆ. ಮತ್ತು ಸೈಬೀರಿಯನ್ ಟೈಗರ್ ಅಂತ ಬರ್ತದೆ. ಸೈಬೀರಿಯನ್ ಟೈಗರ್ ಈ ಎಲ್ಲ ಉಪಜಾತಿಗಳಲ್ಲಿ ಅತಿ ದೊಡ್ಡ ಟೈಗರ್ ಅಂತ ನಾವು ಹೇಳ್ಬೋದು. ಹುಲಿಗಳಲ್ಲಿ ಈಗ ಇಷ್ಟು ಪ್ರಜಾತಿಗಳು ಮಾತ್ರ ಉಳಿದಿದೆ. ಅಂತಾರಾಷ್ಟ್ರೀಯ ಹುಲಿ ದಿನದ ಆಚರಣೆ ಮತ್ತು ಹಿನ್ನೆಲೆಯನ್ನು ನಮಗೆ ತಿಳಿಸ್ಕೊಡಿ ಸರ್. ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆ ಸ್ಟಾರ್ಟ್ ಆಗಿದ್ದು 2010ರಲ್ಲಿ ಇಂಟರ್ನ್ಯಾಷನಲ್ ಟೈಗರ್ ಕಾನ್ಫರೆನ್ಸ್ ಅಂತ ಹೇಳಿಬಿಟ್ಟು ರಷ್ಯಾದಲ್ಲಿ ಮಾಡ್ತಾರೆ. ಇದನ್ನು ನೆನಪಿಗೋಸ್ಕರ ಜುಲೈ 29ನೇ ತಾರೀಕು ಪ್ರತಿ ವರ್ಷ ನಾವು ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆಯನ್ನು ಆಚರಿಸ್ತೇವೆ. ಇದರ ಒಂದು ಔಟ್ಕಮ್ ಅಂತ ಏನು ಹೇಳಬೇಕು ಅಂತ ಹೇಳಿದ್ರೆ, ಆಗ 2010ರಲ್ಲೇ ನಾವು ಡಬ್ಲಿಂಗ್ ಟೈಗರ್ಸ್ ಬೈ 2022 ಅನ್ನೋ ಇನಿಷಿಯೇಟಿವ್ ಕೂಡ ಇದರ ಅಡಿಯಲ್ಲೇ ಬರ್ತದೆ. ಸೊ 2022ರ ಹೊತ್ತಿಗೆ ನಮಗೆ 2010ರಲ್ಲಿ ಎಷ್ಟು ಹುಲಿಗಳಿದ್ದವು ಅದನ್ನು 2ರಷ್ಟು ಮಾಡಬೇಕು ಅನ್ನೋ ಒಂದು ಕನ್ವಿಕ್ಷನ್ ಕೂಡ ಆ ಟೈಮಲ್ಲಿ ನಾವು ತಗೋತೀವಿ. ಅಂದಿನಿಂದ ನಮಗೆ ಈ ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆ ಸ್ಟಾರ್ಟ್ ಆಯಿತು. ಇದನ್ನು ಮೇಜರಾಗಿ 13 ಟೈಗರ್ ರೇಂಜ್ ಕಂಟ್ರೀಸ್ ಅಂತ ಹೇಳ್ತೀವಿ ನಾವು. 13 ಕಂಟ್ರಿಗಳಲ್ಲಿ ಟೈಗರ್ಸ್ ನಮಗೆ ಕಾಣಸಿಗ್ತವೆ. ಸೊ ಈ 13 ಟೈಗರ್ ರೇಂಜ್ ಕಂಟ್ರಿಗಳಲ್ಲಿ ನಾವು ಇದನ್ನು ಪ್ರತಿ ವರ್ಷ ಆಚರಿಸ್ತೇವೆ. ಸೊ ಇಷ್ಟೊತ್ತು ಅಂತಾರಾಷ್ಟ್ರೀಯ ಹುಲಿ ದಿನದ ಹಿನ್ನೆಲೆಯನ್ನು ತಿಳಿಸ್ಕೊಡ್ರಿ ಸರ್. ಈ ಆಚರಣೆಯ ಗುರಿ ಉದ್ದೇಶನ ತಿಳಿಸ್ಕೊಡಿ ಸರ್. ಈ ಆಚರಣೆ ಉದ್ದೇಶ ಏನು ಅಂತ ಹೇಳಿದ್ರೆ, ಜನಸಾಮಾನ್ಯರಲ್ಲಿ ಮತ್ತು ಸಮುದಾಯದಲ್ಲಿ ಹುಲಿ ಬಗ್ಗೆ ಮತ್ತು ಹುಲಿ ನಡವಳಿಕೆಗಳ ಬಗ್ಗೆ ಮತ್ತು ಹುಲಿ ಸಂರಕ್ಷಣೆ ಯಾಕೆ ಮಾಡಬೇಕು ನಾವು ಅನ್ನೋದ್ರ ಬಗ್ಗೆ ಅರಿವು ಮೂಡಿಸೋದು ಇದರ ಮೊದಲ ಉದ್ದೇಶ ಆಗಿದೆ. ಎರಡನೇದು ಹೇಳಬೇಕು ಅಂತ ಹೇಳಿದ್ರೆ, ಅನೇಕ ದೇಶಗಳಲ್ಲಿ ಹುಲಿಯನ್ನು ಮೊದಲಿಗೆ ಸಿಕ್ಕಾಪಟ್ಟೆ ಬೇಟೆಯಾಡಿದ್ದಾರೆ. ಅದರಿಂದ ಅದರ ನಂಬರ್ಸ್ ತುಂಬ ಕಡಿಮೆ ಆಗಿದೆ. ಸೊ ಇದನ್ನು ಹೆಚ್ಚಿಸುವ ಸಲುವಾಗಿ ಎಲ್ಲ ದೇಶಗಳ ಕಾನೂನುಗಳಲ್ಲೂ ಹುಲಿ ಸಂರಕ್ಷಣೆ ಬಗ್ಗೆ ಮತ್ತು ಹುಲಿ ಸಂರಕ್ಷಣೆಗೆ ಹೆಚ್ಚು ಒತ್ತು ನೀಡಿ ಅದಕ್ಕೆ ಸ್ಟ್ರಿಕ್ಟ್ ಲಾಸ್ ತಂದು ಅದನ್ನು ಪ್ರೊಟೆಕ್ಟ್ ಮಾಡುವಂಥ ಇದು ಮಾಡಬೇಕು ಅಂತಲೂ ಒಂದು ಉದ್ದೇಶ ಆಗಿದೆ. ಮೂರನೇದೇನು ಅಂತ ಹೇಳಿದ್ರೆ, ಹುಲಿ ಸಂರಕ್ಷಣೆ ಹೇಗೆ ಮಾಡಬೇಕು, ಹೇಗೆ ವೈಜ್ಞಾನಿಕವಾಗಿ ಮಾಡಬೇಕು. ಇದರಲ್ಲಿ ಎಲ್ಲ ದೇಶಗಳಿಗೂ ಸೇರಿ ಒಂದು ಕಾಮನ್ ಪಾಯಿಂಟ್ಗೆ ಬಂದು ಆ ಕಾಮನ್ ಪಾಯಿಂಟ್ನ ಎಲ್ಲ ದೇಶದಲ್ಲೂ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಉದ್ದೇಶಗಳಿಂದ ನಾವು ಹುಲಿ ದಿನಾಚರಣೆ ಆಚರಣೆ ಮಾಡ್ತೀವಿ. ಪ್ರಸ್ತುತ ಈ ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಯಾವ ಕಾರ್ಯಚಟುವಟಿಕೆಗಳ ಮೂಲಕ ಆಚರಿಸಲಾಗ್ತಾ ಇದೆ? ಕಾರ್ಯಚಟುವಟಿಕೆಗಳಂತ ಹೇಳಿದ್ರೆ, ನಾವು ಯಾರು ವಿಜ್ಞಾನಿಗಳಿದ್ದಾರೆ, ಯಾರು ವೆಟರ್ನರಿಯನ್ಸ್ ಇದ್ದಾರೆ, ಇವರನ್ನೆಲ್ಲ ಸೇರಿ ಒಂದು ಕಾರ್ಯಾಗಾರ ಥರ ನಾವು ಪ್ರತಿ ಜಿಲ್ಲೆಯಲ್ಲೂ ಮಾಡ್ತಾ ಇದ್ದೀವಿ. ನಾವು ಮೈಸೂರಿನ ಮಟ್ಟಿಗೆ ಹೇಳಬೇಕು ಅಂತ ಹೇಳಿದ್ರೆ, ಜುಲೈ 29ನೇ ತಾರೀಕು ನಾವು ನಮ್ಮ ಮೈಸೂರು ಝೂನಲ್ಲಿ ಸಹ ಈ ಥರ ಒಂದು ಕಾರ್ಯಾಗಾರ ಮಾಡ್ತಾ ಇದ್ರಿ. 50ಕ್ಕೂ ಹೆಚ್ಚು ವಿಜ್ಞಾನಿಗಳು ಮತ್ತು ಈ ವೆಟರ್ನರಿಯನ್ಸ್ನ ಕರೆದು ಹೇಗೆ ಇದ್ರ ಬಗ್ಗೆ ನಾವು ಮುಂದುವರಿಬೇಕು, ಹೇಗೆ ಹುಲಿ ಸಂರಕ್ಷಣೆ ಮಾಡಬೇಕು, ಹುಲಿ ಏನಾದರೂ ಪೆಟ್ಟಾದರೆ ಹೇಗೆ ನಾವು ಅದನ್ನು ಟ್ರೀಟ್ ಮಾಡಬೇಕು, ಮತ್ತು ಹುಲಿ ಮತ್ತು ಮಾನವ ಸಂಘರ್ಷನ ಹೇಗೆ ಕಡಿಮೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕಾರ್ಯಾಗಾರ ಮಾಡ್ತಾಯಿದ್ರಿ.
ಅದನ್ನು ಬಿಟ್ಟರೆ ಅಂತ ಹೇಳಿದ್ರೆ ಶಾಲಾ ಕಾಲೇಜುಗಳಲ್ಲಿ ಹುಲಿ ದಿನಾಚರಣೆ ಆಚರಣೆ ಮಾಡೋದಕ್ಕೆ ನಮ್ಮ ಎಲ್ಲ ರೇಂಜ್ ಆಫೀಸರ್ಸ್ ಇರ್ಬೋದು ಮತ್ತು ನಮ್ಮ ಉಪವಲಯ ಅರಣ್ಯಾಧಿಕಾರಿಗಳಿರ್ಬೋದು ಇವರೆಲ್ಲ ಎಲ್ಲ ಶಾಲಾ ಕಾಲೇಜುಗಳಿಗೆ ಹೋಗಿ ಅಲ್ಲಿ ಈ ಹುಲಿ ದಿನಾಚರಣೆ ಆಚರಣೆಯನ್ನು ಮಾಡ್ತಿದ್ದಾರೆ. ಅದನ್ನು ಬಿಟ್ಟರೆ ಬೀದಿ ನಾಟಕಗಳ ಮೂಲಕ ನಮ್ಮ ಜನರಲ್ಲಿ ಜನಸಮುದಾಯದಲ್ಲಿ ನಾವು ಹೇಗೆ ಹುಲಿ ಸಂರಕ್ಷಣೆ ಮಾಡಬೇಕು ಅಥವಾ ಹುಲಿ ಸಂರಕ್ಷಣೆ ಮಾಡೋದ್ರಿಂದ ನಮಗೆ ಏನೇನು ಲಾಭಗಳು ಉಂಟಾಗ್ತವೆ. ಹುಲಿ ಸಂರಕ್ಷಣೆ ಅಂತ ಹೇಳಿದ್ರೆ ಯಾವುದೋ ಒಂದು ಪ್ರಾಣಿ ಸಂರಕ್ಷಣೆ ಮಾತ್ರ ಅಲ್ಲ. ಸೊ ಹುಲಿ ಸಂರಕ್ಷಣೆ ಮಾಡೋದ್ರಿಂದ ಇಡೀ ಕಾಡೇ ಸಂರಕ್ಷಣೆ ಆಗ್ತದೆ. ನಾವು ಹುಲಿನ ಏಪೆಕ್ಸ್ ಸ್ಪೀಶೀಸ್ ಅಂತ ಕರಿತೀವಿ. ಸೊ ನಾವು ಅದನ್ನು ಒಂದ್ರ ಸಂರಕ್ಷಣೆ ಮಾಡಿದ್ರೆ ಅದು ಪೂರ್ತಿ ಕಾಡನ್ನ ಒಂದು ಬ್ಯಾಲೆನ್ಸ್ನಲ್ಲಿ ಇಡ್ತದೆ. ಸೊ ಯಾವುದೇ ಒಂದು ಹರ್ಬಿವೋರ್ಸ್ ಪಾಪ್ಯುಲೇಷನ್ ಅದು ಕಂಟ್ರೋಲ್ ಮಾಡ್ತದೆ. ಈ ಹರ್ಬಿವೋರ್ ಪಾಪ್ಯುಲೇಷನ್ ಕಂಟ್ರೋಲ್ ಆದರೆ ಕಾಡೊಳಗಡೆ ನಮಗೆ ಗಿಡ ಮರಗಳಲ್ಲಿ ಬ್ಯಾಲೆನ್ಸ್ ಇರ್ತದೆ. ಸೊ ಈ ಬ್ಯಾಲೆನ್ಸ್ ಮೇಂಟೈನ್ ಮಾಡಲಿಕ್ಕೆ ನಾವು ಏಪೆಕ್ಸ್ ಸ್ಪೀಶೀಸ್ ಆದ ಟೈಗರ್ನ ಕನ್ಸರ್ವ್ ಮಾಡ್ತೀವಿ. ಸೊ ಟೈಗರ್ ಕನ್ಸರ್ವೇಷನಿಂದ ನಮ್ಗೆ ಇಡೀ ಕಾಡನ್ನ ಸಂರಕ್ಷಣೆ ಆಗ್ತದೆ. ಸೊ ಈ ಥರ ಒಂದು ಮಾಡ್ತೀವಿ. ಇದಲ್ಲದೆ ನಾವು ಮಕ್ಕಳನ್ನು ಕಾಡಿಗೆ ಕರ್ಕೊಂಡೋಗಿ ಹುಲಿ ಮತ್ತು ಇತರೆ ವನ್ಯಪ್ರಾಣಿಗಳನ್ನು ತೋರಿಸೋದು. ನಮ್ಮಲ್ಲಿ ಚಿನ್ನರ ವನದರ್ಶನ ಅಂತ ಒಂದು ಪ್ರೋಗ್ರಾಮ್ ಇದೆ. ಈ ಪ್ರೋಗ್ರಾಮ್ನ ಅದೇ ದಿನ ತುಂಬ ಕಾಲೇಜುಗಳಲ್ಲಿ ನಾವು ಏರ್ಪಡಿಸಿದ್ದೀವಿ. ಸೊ ಇದು ಮಾಡೋದ್ರಿಂದ ಸಹ ಮಕ್ಕಳಲ್ಲಿ ಒಂದು ಹುಲಿ ಬಗ್ಗೆ ಮತ್ತು ವನ್ಯಪ್ರಾಣಿಗಳ ಬಗ್ಗೆ ಮತ್ತು ಕಾಡುಗಳ ಬಗ್ಗೆ ಒಂದು ಕುತೂಹಲ ಮೂಡುತ್ತೆ. ಸೊ ಆ ಕುತೂಹಲದಿಂದನೇ ಅದನ್ನು ಯಾಕೆ ಸಂರಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರೊಳಗಡೆ ಒಂದು ಗಟ್ಟಿಯಾದ ಕನ್ವಿಕ್ಷನ್ ಸಿಗ್ತದೆ. ಸೊ ಇದನ್ನು ಕೂಡ ನಾವು ಅವತ್ತು ಮಾಡ್ತೀವಿ. ಸಮುದಾಯದೊಟ್ಟಿಗೆ ಆಚರಣೆ ಮಾಡೋದ್ರ ಜೊತೆಗೆ ಸಮುದಾಯದ ಜನತೆಗೆ ಅರಿವನ್ನು ಮೂಡಿಸುವಂಥ ಕೆಲಸಗಳನ್ನ ಮಾಡ್ತಾ ಬರ್ತಾ ಇದ್ದೀರಿ. ಈಗ ಮಾತಾಡ್ತಾ ಹೇಳಿದ್ರಿ ಸರ್, ಹುಲಿಯಿಂದ ಒಂದು ಲಾಭಗಳು ತುಂಬ ಇರುತ್ತೆ, ಕಾಡಿಗೆ ಆಗಲಿ ಜನಸಾಮಾನ್ಯರಿಗೆ ಆಗಲಿ ಅಂತ. ಕೆಲವೊಂದು ತಿಳಿಸ್ಕೊಡ್ಬೋದಾ ಸರ್? ನಾನು ಮೊದಲೇ ಹೇಳಿದಾಗೆ ಹುಲಿ ಸಂರಕ್ಷಣೆ ನಾವು ಯಾಕೆ ತಗೊಂಡ್ವಿ ಅಂತ ಹೇಳಿದ್ರೆ ಇದು ಸ್ಟಾರ್ಟ್ ಆಗಿದ್ದು 1973ರಲ್ಲಿ. 1973ರಲ್ಲಿ ನಾವು ಪ್ರಾಜೆಕ್ಟ್ ಟೈಗರ್ ಅಂತ ಹೇಳ್ಬಿಟ್ಟು ತರ್ತೀವಿ. ಇದು ಸೆಂಟ್ರಲ್ ಗೌರ್ಮೆಂಟಿಂದ ಬರ್ತದೆ. ಸೊ ಆ ಟೈಮಲ್ಲಿ ಏನು ಮಾಡ್ತೀವಿ, ನಾವು 9 ಉದ್ಯಾನವನಗಳನ್ನ ತಗೊಂಡು ಟೈಗರ್ ರಿಸರ್ವ್ಸ್ ಅಂತ ಅದನ್ನು ಮಾಡ್ತೀವಿ. ಸೊ ಅದರಲ್ಲಿ ಏನು ಮಾಡ್ತೀವಿ, ನಾವು ನಮ್ಮ ಮೈನ್ ಫೋಕಸ್ನ ಟೈಗರ್ ಮೇಲೆ ಮಾತ್ರ ಇಡ್ತೀವಿ. ಯಾಕಂದ್ರೆ ನಾವು ಒಂದನ್ನು ಸರಿಯಾಗಿ ಮಾಡಿದ್ರೆ, ಟೈಗರ್ ಕನ್ಸರ್ವೇಷನ್ ಮಾಡಿದ್ರೆ ಆ ಇಡೀ ಒಂದು ಕಾಡಿರ್ತದಲ್ಲ ಆ ಕಾಡಿನ ರಕ್ಷಣೆ ಮಾಡ್ಬೋದು ನಾವು ಅಂತ ಹೇಳ್ಬಿಟ್ಟು. ಸೊ ನಾವು ಕಳ್ಳಬೇಟೆ ಕಡಿಮೆ ಮಾಡಿದ್ವಿ. ಸೊ ಕಳ್ಳಬೇಟೆ ಕಡಿಮೆ ಮಾಡಿದ ಕಾರಣದಿಂದಾಗಿ ಬರೀ ನಾವು ಟೈಗರ್ ಕಳ್ಳಬೇಟೆ ಮಾತ್ರ ನಿಲ್ಲಿಸಲಿಲ್ಲ, ಇಡೀ ಬೇರೆ ಬೇರೆ ಪ್ರಾಣಿಗಳು ವನ್ಯಪ್ರಾಣಿಗಳ ಕಳ್ಳಬೇಟೆ ಸಹ ನಿಲ್ಲಿಸಿದ್ವಿ. ಮತ್ತು ನಾವು ಸ್ಟ್ರಿಕ್ಟಾಗಿ ಪಹರೆ ಕಾಯೋದ್ರಿಂದ ಯಾವುದೇ ಒಂದು ಅಗ್ನಿ ಅವಘಡ ಸಂಭವಿಸಲಿಲ್ಲ, ಕಾಡ್ಗಿಚ್ಚು ಸಂಭವಿಸಲಿಲ್ಲ. ಸೊ ನಾವು ಬರೀ ಒಂದು ಹುಲಿಯ ಸಂರಕ್ಷಣೆ ಮುಖಾಂತರ ಇಡೀ ಕಾಡಿನ ಸಂರಕ್ಷಣೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ಒಂದು ಪ್ರೋಗ್ರಾಮ್ನ ಮೈನ್ ಉದ್ದೇಶ ಆಗಿತ್ತು. ಇಷ್ಟೊತ್ತು ಹುಲಿಯ ಸಂರಕ್ಷಣೆಯಿಂದ ಏನೆಲ್ಲ ಲಾಭಗಳಾಗುತ್ತೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ ಸರ್. ಪ್ರಸ್ತುತ ದಿನಗಳಲ್ಲಿ ಹುಲಿ ವನ್ಯಜೀವಿ ಪ್ರವಾಸೋದ್ಯಮದ ಕೇಂದ್ರ ಬಿಂದು ಆಗಿದೆ. ಹಾಗಿದ್ರೆ ಈ ಹುಲಿ ಸಂರಕ್ಷಣೆಯಲ್ಲಿ ಸಮುದಾಯದ ಪಾತ್ರ ಹೇಗಿರಬೇಕು ಸರ್? ಸಮುದಾಯದ ಪಾತ್ರನೇ ಬಹಳ ಮುಖ್ಯವಾಗ್ತದೆ ಹುಲಿ ಸಂರಕ್ಷಣೆಯಲ್ಲಿ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ನಾವು ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಬೇರೆ ದೇಶಗಳಲ್ಲಿ ಈ ವನ್ಯಪ್ರಾಣಿಗಳ ಬಗ್ಗೆ ಅಸಹನೆ ತುಂಬ ಇದೆ. ಅಂದರೆ ಯಾವುದೋ ಒಂದು ಪ್ರಾಣಿ ಅವರ ಜಮೀನಿಗೆ ಬಂತು ಅಥವಾ ಅವರ ಫಾರ್ಮ್ಗೆ ಬಂತು ಅಂತ ಹೇಳಿದ್ರೆ ಅದನ್ನು ನೆಕ್ಸ್ಟ್ ದಿವಸನೇ ಕೊಲ್ಲಬೇಕು ಅಂತ ಒಂದು ಮನಸ್ಥಿತಿ ಇದೆ. ಆದರೆ ನಮ್ಮ ದೇಶದಲ್ಲಿ ನಮ್ಮ ಪರಂಪರೆಯಿಂದಾಗಿ ನಾವು ನೋಡೋಕ್ಕೆ ಹೋದರೆ ಚಾಮುಂಡೇಶ್ವರಿ ತಾಯಿಯ ವಾಹನ ಹುಲಿ ಇದೆ, ಮಲೆಮಹದೇಶ್ವರನ ವಾಹನ ಹುಲಿ ಇದೆ. ಸೊ ಇವೆಲ್ಲ ನಮ್ಮ ಒಂದು ಸಂಸ್ಕೃತಿಯ ಅಂಗವಾಗಿದೆ. ಸೊ ಹುಲಿಯಲ್ಲಿ ನಾವು ದೇವರನ್ನ ಕಾಣ್ತೀವಿ. ಸೊ ಈ ನಂಬಿಕೆನೇ ನಮಗೆ ಈ ಹುಲಿ ಸಂರಕ್ಷಣೆಗೆ ಬಹು ಮುಖ್ಯವಾದ ಒಂದು ಅಂಗವಾಗಿದೆ. ಪ್ರವಾಸೋದ್ಯಮದ ಬಗ್ಗೆ ಕೇಳ್ತಾ ಇದ್ರಿ. ನಮ್ಮ ಅರಣ್ಯ ಇಲಾಖೆಯಲ್ಲೂ ಸಹ ಸಫಾರಿ ಕೇಂದ್ರಗಳಲ್ಲಿ ಮತ್ತು ಈ ಸಫಾರಿ ಜೀಪ್ಗಳಲ್ಲಿ ಎಲ್ಲದಲ್ಲೂ ಲೋಕಲ್ ಕಮ್ಯುನಿಟಿಯ ಜನರನ್ನೇ ನಾವು ಉಪಯೋಗಿಸ್ತೀವಿ. ಅಂದರೆ ಅವ್ರನ್ನೇ ನಾವು ಎಂಪ್ಲಾಯ್ ಮಾಡ್ತೀವಿ. ಅವರಿಗೆ ಒಂದು ತರಬೇತಿ ಕೊಡ್ತೀವಿ, ಹೇಗೆ ಜನರಿಗೆ ಫಾರೆಸ್ಟ್ ಬಗ್ಗೆ ಹೇಳಬೇಕು. ಮತ್ತು ಫಾರ್ ಎಕ್ಸಾಂಪಲ್ ಪಕ್ಷಿ ವೀಕ್ಷಣೆ ಇರ್ಬೋದು. ಪಕ್ಷಿ ವೀಕ್ಷಣೆಯಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಹಕ್ಕಿಗಳಿರ್ತದೆ, ಅದು ಯಾವ ಟೈಮಿಗೆ ಬರ್ತವೆ, ಯಾವ ಟೈಮ್ಗೆ ಇಲ್ಲಿಂದ ವಲಸೆ ಹೋಗ್ತವೆ, ಇದ್ರ ಬಗ್ಗೆ ಕೂಡ ಅವ್ರಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ. ಸೊ ಈ ಟ್ರೈನಿಂಗ್ನ ಅವರು ಇಲ್ಲಿಗೆ ಬಂದಿರುವ ಜನರಿಗೆ ತಿಳಿಸೋದ್ರಿಂದ ಅವರು ಪ್ರಕೃತಿಯ ಬಗ್ಗೆ ಬಹಳ ಮಾಹಿತಿ ಸಿಗುತ್ತೆ. ಪ್ರಸ್ತುತ ನಮ್ಮ ರಾಜ್ಯದಲ್ಲಿರುವ ಪ್ರಮುಖ ಹುಲಿ ಸಂರಕ್ಷಿತ ಪ್ರದೇಶಗಳು ಯಾವುವು ಸರ್? ಹೇಳಿದ್ನಲ್ಲ, ಪ್ರಾಜೆಕ್ಟ್ ಟೈಗರ್ ಅಂತ ಹೇಳಿಬಿಟ್ಟು 1973ರಲ್ಲಿ ಪ್ರಾಜೆಕ್ಟ್ ಟೈಗರ್ ಬರುತ್ತೆ. ಅದರೊಳಗಡೆ 9 ಟೈಗರ್ ರಿಸರ್ವ್ನ ಕನ್ಸಿಡರ್ ಮಾಡ್ತಾರೆ ಸ್ಟಾರ್ಟಿಂಗ್ನಲ್ಲಿ. ಸೊ ಈ 9 ಟೈಗರ್ ರಿಸರ್ವ್ನಲ್ಲಿ ನಮ್ಮ ಬಂಡೀಪುರ ಕೂಡ ಒಂದು ಆಗಿರ್ತದೆ. ಅದಾದ ನಂತರ ನಮ್ಮಲ್ಲಿ 5 ಟೈಗರ್ ರಿಸರ್ವ್ಗಳನ್ನು ಸ್ಥಾಪಿಸ್ತಾರೆ. 5 ಟೈಗರ್ ರಿಸರ್ವ್ಗಳು ಅಂತ ಹೇಳಿದ್ರೆ ಒಂದನೇದು ಇವಾಗ ಬಂಡೀಪುರ ಇದೆ, ನಾಗರಹೊಳೆ ಇದೆ, ಭದ್ರಾ ಟೈಗರ್ ರಿಸರ್ವ್ ಇದೆ, ಕಾಳಿ ಟೈಗರ್ ರಿಸರ್ವ್ ಇದೆ, ಅದಲ್ಲದೆ ನಮ್ಮ BRT ಟೈಗರ್ ರಿಸರ್ವ್ ಇದೆ. ಸೊ ಈ 5 ಟೈಗರ್ ರಿಸರ್ವ್ಗಳು ಇಂದು ನಮ್ಮ ಕರ್ನಾಟಕದಲ್ಲಿ ಇವೆ. ಹುಲಿ ಗಣತಿ ಎಷ್ಟು ವರ್ಷಗಳಿಗೊಮ್ಮೆ ಮಾಡಲಾಗುತ್ತೆ ಸರ್?
ಹುಲಿಗಣತಿ ಪ್ರತಿ 4 ವರ್ಷಗಳಿಗೊಮ್ಮೆ ಹುಲಿಗಣತಿ ಮಾಡ್ತೇವೆ. ಅದು ಈ ಫೋಟೋ ಟ್ರ್ಯಾಪ್ಗಳ ಮುಖಾಂತರ, ಕ್ಯಾಮ್ರಾ ಟ್ರ್ಯಾಪ್ಗಳ ಮುಖಾಂತರ ಮತ್ತು ಹೆಜ್ಜೆ ಗುರುತುಗಳ ಮುಖಾಂತರ ನಾವು ಈ ಒಂದು ಹುಲಿಗಣತಿ ಮಾಡ್ತೀವಿ. ಪ್ರಸ್ತುತ ನಮ್ಮ ದೇಶದಲ್ಲಿ ಒಟ್ಟು ಎಷ್ಟು ಹುಲಿಗಳಿವೆ? ಇಂದು ಭಾರತದಲ್ಲಿ 2022ರ ಲೇಟೆಸ್ಟ್ ಡೇಟಾ ಇದೆ. ಅದ್ರ ಪ್ರಕಾರ 3167 ಹುಲಿಗಳು ಭಾರತದಲ್ಲಿವೆ. ಈ 3167ರಲ್ಲಿ ಕರ್ನಾಟಕದಲ್ಲಿ 563 ಹುಲಿಗಳಿವೆ. ಸೊ ಕರ್ನಾಟಕ ಇಡೀ ದೇಶಕ್ಕೆ 2ನೇ ಸ್ಥಾನದಲ್ಲಿದೆ. ಇತ್ತೀಚಿನ ದಿನಗಳಲ್ಲಿ ಕಾಡಂಚಿನ ಊರುಗಳು ಮತ್ತು ಪಟ್ಟಣಗಳಿಗೆ ಹುಲಿಗಳ ದಾರಿ ತಪ್ಪಿ ಬರ್ತಾ ಇದೆ ಸರ್. ಅಂತಹ ಸಂದರ್ಭದಲ್ಲಿ ಮನುಷ್ಯರಾದ ನಾವು ಹೇಗೆ ಆ ಕರ್ತವ್ಯವನ್ನು ನಿರ್ವಹಿಸಬೇಕಾಗತ್ತೆ? ಹುಲಿಗಳು ಕಾಡಿನ ಒಂದು ವಿಸ್ತೀರ್ಣ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಅದರ ಜೊತೆಗೆ ನಮ್ಮ ಮನುಷ್ಯರ ಪಾಪ್ಯುಲೇಷನ್ ದಿನೇ ದಿನ ಹೆಚ್ಚಾಗ್ತಾ ಇದೆ. ಇದರಿಂದ ಮಾನವ ಮತ್ತು ಪ್ರಾಣಿ ಸಂಘರ್ಷ ಸಹ ದಿನೇ ದಿನೇ ಹೆಚ್ಚಾಗ್ತಿದೆ. ಒಂದು ಸಾಲಿ ಕಾಡಿನಿಂದ ಹುಲಿ ಆಚೆ ಬಂದು ಹೋಗೋದು ಅದು ಕಾಮನ್ ಆಗಿರ್ತದೆ. ಮೇಟಿಂಗ್ ಸೀಸನ್ನಲ್ಲಿರ್ಬೋದು ಅಥವಾ ಒಂದು ಆಹಾರ ಹುಡ್ಕೊಂಡು ಆಚೆ ಬಂದು ಮತ್ತೆ ಕಾಡಿಗೆ ಹೋಗುವಂಥದ್ದು ನಡೀತಾ ಇರ್ತದೆ. ಈ ಸಮಯದಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ನಮಗೆ ಯಾವುದೋ ಒಂದು ಹುಲಿ ಜಾಡ್ ಸಿಕ್ತು ಅಥವಾ ಹುಲಿ ಇರೋವಂಥ ಒಂದು ಸ್ಥಳ ಸಿಕ್ತು ಅಂದರೆ ಅರಣ್ಯ ಇಲಾಖೆಗೆ ನಾವು ಫಸ್ಟ್ ಇನ್ಫಾರ್ಮ್ ಮಾಡಬೇಕು. ಅರಣ್ಯ ಇಲಾಖೆಗೆ ಇನ್ಫಾರ್ಮ್ ಮಾಡಿದ ತಕ್ಷಣ ನಮ್ಮ ಲೋಕಲ್ RFO ಇರ್ಬೋದು ಅಥವಾ DRFO ಇರ್ಬೋದು, ಬೀಟ್ ಗಾರ್ಡ್ ಇರ್ಬೋದು, ಇವರೆಲ್ಲ ಬಂದು ಅದನ್ನು ಪರಿಶೀಲನೆ ಮಾಡ್ತಾರೆ. ಅದು ಹುಲಿಯ ಜಾಡೇನ ಅಥವಾ ಅಲ್ವೋ ಅಂತ. ತುಂಬ ಸಮಯದಲ್ಲಿ ಏನಾಗ್ತದೆ, ನಮ್ಮಲ್ಲಿ ಈ ಚಿರತೆ ಕೂಡ ಹುಲಿ ಅಂತ ಹೇಳ್ಬಿಟ್ಟು ಮಿಸ್ಟೇಕ್ ಮಾಡ್ಕೊಳೋದು ಅನೇಕ ಪರಿಸ್ಥಿತಿಗಳು ಬರ್ತವೆ. ಸೊ ಅದನ್ನು ಕೂಡ ನಾವು ತಪ್ಪಿಸ್ಬೋದು. ಹುಲಿ ಮತ್ತು ಚಿರತೆ ತುಂಬ ಭಿನ್ನ ಪ್ರಾಣಿಗಳು. ಸೊ ಚಿರತೆಗಳು ನಮ್ಗೆ ಆಚೆನೇ ತುಂಬ ಬರ್ತವೆ, ಆದರೆ ಹುಲಿಗಳು ಸಾಮಾನ್ಯವಾಗಿ ಕಾಡನ್ನೇ ಪ್ರಿಫರ್ ಮಾಡ್ತವೆ. ಸೊ ನಾವು ಅರಣ್ಯ ಇಲಾಖೆ ಜೊತೆ ಸೇರಿ ಕೆಲಸ ಮಾಡಬೇಕು. ಒಂದು ಬರೀ ಹುಲಿಗಳು ಮಾತ್ರ ಅಂತಲ್ಲ, ಆನೆಗಳು ಇಲ್ಲಿ ತುಂಬ ಜಾಸ್ತಿ ಆಚೆ ಕಡೆ ಬರ್ತವೆ. ಆ ಸಮಯದಲ್ಲಿ ಕೂಡ ನಾವು ಈಗಲೂ ಸಮುದಾಯದ ಜೊತೆ ಸೇರೇ ಕೆಲಸ ಮಾಡ್ತಾ ಇದ್ದೀವಿ. ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ ನಿಮಗೆ, ನಮ್ಮಲ್ಲಿ ಈ ಆನೆಯನ್ನು ಹಿಮ್ಮೆಟ್ಟಿಸೋ ಕೆಲಸ ಮಾಡ್ತವೆ. ರಾತ್ರಿ ಹೊತ್ತು ಆನೆ ಏನಾದರೂ ಆಚೆಗಡೆ ಬಂದರೆ ನಮ್ಮಲ್ಲಿರೋ ಗಾರ್ಡ್ಸ್ ಇದ್ದಾರೆ, ನಮ್ಮ ವಾಚರ್ಸ್ ಇದ್ದಾರೆ, ಇವರು ಮತ್ತು ಅಲ್ಲಿನ ಲೋಕಲ್ ಜನ ಏನಿದ್ದಾರೆ ಇಬ್ಬರು ಸೇರಿ ರಾತ್ರಿ ಹೊತ್ತು ಕಾಡಿಗೆ ಅದನ್ನು ಹಿಮ್ಮೆಟ್ಟಿಸುವ ಕೆಲಸ ಮಾಡ್ತಾರೆ. ಸೊ ಅದು ನಾವು ಈಗಲೂ ಮಾಡ್ತಾ ಇದ್ದೀವಿ, ಮುಂದೆನೂ ನಾವು ಸಮುದಾಯದ ಜೊತೆ ಸೇರಿ ಈ ಕೆಲಸ ಮಾಡ್ತೀವಿ. ಅಂದರೆ ಸಾಕಷ್ಟು ಕಾಡು ಪ್ರಾಣಿಗಳು ಮತ್ತು ಮನುಷ್ಯನ ನಡುವೆ ಸಂಘರ್ಷಗಳಾಗ್ತಾನೆ ಇರುತ್ತೆ ಸರ್. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಈ ಸಂಘರ್ಷ ಆಗ್ತಾನೆ ಇದೆ, ಹಿಂದೆನೂ ಆಗ್ತಾ ಇದೆ, ಈಗಲೂ ಆಗ್ತಿದೆ, ಮುಂದೆನೂ ಆಗುತ್ತೆ. ಆದರೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಇದರಲ್ಲಿ ನಮ್ಮ ಅಡಾಪ್ಟೇಷನ್ ಅಂತ ಹೇಳ್ತಾರಲ್ಲ, ಅದನ್ನು ಮಾಡಬೇಕಾಗ್ತದೆ. ಒಂದು ನಮ್ಮ ಅರಣ್ಯ ಇಲಾಖೆಯಿಂದ ನಾವು ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಈ ಆನೆಗಳ ತಡೆಗೋಸ್ಕರ ನಾವು ಸೋಲಾರ್ ಟೆಂಟಿಕಲ್ ಫೆನ್ಸಿಂಗ್ ಮಾಡ್ತಾ ಇದ್ದೀವಿ. ಅದು ಬಿಟ್ಟರೆ ಈ ರೈಲ್ವೆ ಬ್ಯಾರಿಕೇಡಿಂಗ್ ಮಾಡ್ತಾ ಇದ್ದೀವಿ. ಇವೆಲ್ಲ ಮಾಡೋದ್ರಿಂದ ಆನೆಗಳು ಬಹುಮಟ್ಟಿಗೆ ಕಡಿಮೆ ಆಗಿದೆ. ಮೊದಲು ಬರ್ತಿದ್ದಷ್ಟು ಇವಾಗ ಬರ್ತಿಲ್ಲ. ನಮ್ಮ ಜನರಲ್ಲಿ ಏನೇನು ಮಾಡಬೇಕು ಅಂತ ಹೇಳಿದ್ರೆ, ಹುಲಿಯನ್ನು ನೋಡಿದಾಗ ಅಥವಾ ಆನೆಯನ್ನು ನೋಡಿದಾಗ ಅರಣ್ಯ ಇಲಾಖೆಗೆ ಇನ್ಫಾರ್ಮ್ ಮಾಡಿದ್ರೆ ನಾವು ಇಬ್ಬರು ಸೇರಿ ಅದನ್ನು ಹೋರಾಡ್ಬೋದು. ಇದಿಷ್ಟು ಮಾತ್ರ ಅಲ್ಲ, ಇದಕ್ಕೆ ಇನ್ನೂ ಒಂದು ಮುಖ್ಯ ಕಾರಣ ಏನಾಗುತ್ತೆ ಈ ಮಾನವ ಮತ್ತು ಹುಲಿ ಸಂಘರ್ಷಕ್ಕೆ ಅಂತ ಹೇಳಿದ್ರೆ, ಬೆಳೆಗಳು, ಕ್ರಾಪಿಂಗ್ ಪ್ಯಾಟರ್ನ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ನಾವು ಯಾವ ಬೆಳೆ ಬೆಳಿತೀವಿ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಕಾಡಿನ ಪಕ್ಕದಲ್ಲಿ ನಾವು ಬಾಳೆ ಬೆಳೆದ್ರೆ ಅಥವಾ ಕಬ್ಬು ಬೆಳೆದ್ರೆ ಸಾಮಾನ್ಯವಾಗಿ ಪಕ್ಕದಲ್ಲಿರೋ ಆನೆಗೆ ಅಟ್ರಾಕ್ಟ್ ಆಗೇ ಆಗ್ತವೆ. ಸೊ ನಾವು ಯಾವ ಒಂದು ಬೆಳೆ ಬೆಳಿಬೇಕು ಅನ್ನೋದನ್ನ ಬಗ್ಗೆ ನಾವು ಬಹು ಮುಖ್ಯವಾಗಿ ಕನ್ಸಿಡರ್ ಮಾಡಬೇಕು. ಸೊ ಕಾಡು ಪಕ್ಕದಲ್ಲಿ ಇಂಥವು ಬೆಳೆದ್ರೆ ನಮಗೆ ಆಗೇ ಆಗುತ್ತೆ, ಮಾನವ ಮತ್ತು ಪ್ರಾಣಿ ಸಂಘರ್ಷ ಆಗೇ ಆಗ್ತವೆ. ಸೊ ಈ ಕ್ರಾಪಿಂಗ್ ಪ್ಯಾಟರ್ನ್ ನಾವು ಚೇಂಜ್ ಮಾಡ್ತಾ ಬಂದರೆ, ಸೊ ಯಾವುದು ಪ್ರಾಣಿಗಳನ್ನ ಅಟ್ರಾಕ್ಟ್ ಮಾಡಲ್ಲ, ಸೊ ಇದು ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ಇದು ಒಂದು ಮೇಜರ್ ಪ್ರಾಬ್ಲಮ್ ಇದೆ. ಸೊ ಇಲ್ಲಿರೋ ಕ್ರಾಪಿಂಗ್ ಪ್ಯಾಟರ್ನ್ ಚೇಂಜ್ ಮಾಡೋದು ಒಂದು ನಮ್ಮ ಕೈಯಲ್ಲೇ ಇದೆ, ಅದನ್ನು ನಾವು ಮಾಡ್ಕೋಬೋದು. ನೀವು ವನ್ಯ ಪ್ರಾಣಿಗಳು ನೋಡಿದ್ರೆ ಅದು ಆದಷ್ಟು ಮನುಷ್ಯನಿಂದ ದೂರ ಇರಲಿಕ್ಕೆ ಪ್ರಯತ್ನ ಪಡುತ್ತೆ. ನಿಮ್ಮ ಪಕ್ಕದಲ್ಲಿದ್ರೂ ನಿಮ್ಗೆ ಎಷ್ಟೋ ಸಲ ಗೊತ್ತಾಗಲ್ಲ. ಹುಲಿನ ನೀವು ಒಂದ್ಸಲಿ ನೋಡಿರ್ಬೋದು, ಆದರೆ ಹುಲಿ ಅದೇ ಜಾಗದಲ್ಲಿ ನಿಮ್ಮನ್ನ 10 ಸಲ ನೋಡಿರ್ತದೆ. ಸೊ ಹುಲಿ ಪಕ್ಕದಲ್ಲಿದ್ರೂ ನಿಮ್ಗೆ ಗೊತ್ತಾಗಲ್ಲ, ಅದು ನಮ್ಮ ಮೇಲೆ ಅಟ್ಯಾಕ್ ಮಾಡಲ್ಲ ನೀವು ಹಂಗೆ ನೋಡಬೇಕು ಅಂತ ಹೋದರೆ. ನಾವು ಎಲ್ಲರೂ ಸೇರಿ ಅದನ್ನು ಭಯ ಬೀಳ್ಸಕ್ಕೆ ಟ್ರೈ ಮಾಡಿದಾಗ ಅದು ಏನಾಗುತ್ತೆ, ಅದು ಸ್ಟ್ರೆಸ್ಸಲ್ಲಿ ಬರುತ್ತೆ. ಸ್ಟ್ರೆಸ್ಸಿಗೆ ಬಂದು ಅದು ಅಲ್ಲಿ ಸುತ್ತಮುತ್ತರ ಜನರ ಮೇಲೆ ಅದು ಅವಾಗ ಅಟ್ಯಾಕ್ ಮಾಡುತ್ತೆ. ಅದು ಭಯಗೊಂಡು ಅದಕ್ಕೆ ಏನಾದರೂ ಮಾಡ್ತಾರೋ ಅಂತ ಹೇಳಿ ಅದಕ್ಕೆ ಭಯ ಬಂದು ಅದು ಅಟ್ಯಾಕ್ ಮಾಡ್ತದೆ. ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಸ್ಟಾರ್ಟಿಂಗಿಂದ ಹೇಳ್ತಾ ಇದ್ದೀನಿ, ಜನರು ಯಾವುದಾದ್ರೂ ಕಾಡು ಪ್ರಾಣಿ ನೋಡಿದ್ರೆ ಫಸ್ಟು ಅರಣ್ಯ ಇಲಾಖೆಗೆ ತಿಳಿಸಿದ್ರೆ ಅವರು ಅದರಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ. ಸೊ ಅದರಿಂದ ಅದನ್ನು ಹೆಂಗೆ ಕಾಪಾಡಬೇಕು ಮತ್ತು ಎಲ್ಲಿಗೆ ತೊಗೊಂಡೋಗ್ಬೇಕು. ಕೆಲವು ಸಲ ಏನಾಗಿರುತ್ತೆ, ಯಾವುದೋ ಒಂದು ಚಿರತೆ ಗಾಯ ಆಗಿ ಬಿದ್ದಿರ್ತದೆ, ಅದಕ್ಕೆ ಮೂವ್ ಆಗಲಿಕ್ಕೆ ಆಗ್ತಿರಲ್ಲ. ಸೊ ಅದರಿಂದ ಅಲ್ಲಿ ಬಿದ್ದಿರುತ್ತೆ. ಜನ ಸೇರ್ಕೊಂಡಾಗ ಏನಾಗುತ್ತೆ, ಅದಕ್ಕೂ ಒತ್ತಡ ಜಾಸ್ತಿ ಆಗುತ್ತೆ, ಅದು ಆ ಕಡೆ ಈ ಕಡೆ ಹೋಗೋಕ್ಕೆ ಪ್ರಯತ್ನ ಪಡುತ್ತೆ, ಅದರಿಂದ ಅದ್ರ ಜೀವಕ್ಕೂ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಸಮಯದಲ್ಲಿ ನಾವು ಅರಣ್ಯ ಇಲಾಖೆಗೆ ತಿಳಿಸಿದ್ರೆ ಅವ್ರು ಬರ್ತಾರೆ, ಅವ್ರು ಬಂದು ರೆಸ್ಕ್ಯೂ ಮಾಡಿಬಿಟ್ಟು ಅದನ್ನು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಮುಂದೆ ಯೋಚನೆ ಮಾಡ್ತಾರೆ. ನಾವು ಅಲ್ಲಿ ಜನರೆಲ್ಲ ಸೇರಿ ಅದನ್ನು ಒಂದು ಫೋಟೋಗ್ರಾಫ್ ಮಾಡೋದು, ರೀಲ್ಸ್ ಮಾಡೋದು, ಇದೆಲ್ಲ ಮಾಡೋದ್ರಿಂದ ಏನಾಗ್ತದೆ, ಅಲ್ಲಿ ಪ್ರಾಣಿಗೂ ತೊಂದರೆ, ಅಲ್ಲಿ ಲೋಕಲ್ಸ್ ಮೇಲೂ ಅಟ್ಯಾಕ್ ಮಾಡೋ ಪ್ರಾಬ್ಲಮ್ ಇರ್ತದೆ. ಇವಾಗ ಕಾಡು ಎಲ್ಲರಿಗೂ ಒಂದೇ ರೂಲ್ಸ್ ಹೇಳುತ್ತೆ.
ನೀವು ಕಾಡೊಳಗಡೆ ಹೋದಾಗ ನಾವು ಅದರ ರೂಲ್ಸ್ನ ನಾವು ರೆಸ್ಪೆಕ್ಟ್ ಮಾಡಬೇಕಾಗ್ತದೆ. ಪ್ರಾಣಿಗಳಿಂದ ನಾವು ಆದಷ್ಟು ದೂರ ಇರಬೇಕು. ನಾವು ಕಾಡಿನಲ್ಲಿ ಹೋದಾಗೂ ಅಷ್ಟೇ, ನಾವು ಯಾವುದೇ ಸಲಿಗೆ ತೊಗೊಂಡು ಪ್ರಾಣಿಗಳ ಹತ್ತಿರ ಹೋಗಲ್ಲ. ಪ್ರಾಣಿಗಳ ಹತ್ತಿರ ಹೋದರೆ ಅದು ವೈಲ್ಡ್ ಇರ್ತದೆ, ಅದೇನು ಮಾಡುತ್ತೆ ಅದೇ ಮಾಡುತ್ತೆ. ಸೊ ನಮ್ಮ ಒಂದು ಡಿಸ್ಟೆನ್ಸ್ನ ನಾವು ಮೇಂಟೈನ್ ಮಾಡಿದ್ರೆ ನಮಗೆ ಯಾವ ತೊಂದರೆನೂ ಆಗಲ್ಲ. ಇದೇ ಒಂದು ಪಾಠ ನಮ್ಮ ಎಲ್ಲ ಫಾರೆಸ್ಟರ್ಸ್ಗೂ ಗೊತ್ತಿರ್ತದೆ. ಸೊ ನಾವು ಅದ್ರ ಡಿಸ್ಟೆನ್ಸ್ ನಾವು ಅದಕ್ಕೆ ಕೊಡ್ತೀವಿ. ಅದೇ ಥರ ನಾವು ಈ ಕಾಡು ಅಂಚಿನ ಜನನೂ ನಾವು ಅದನ್ನು ಮಾಡಬೇಕು. ನಾವು ಯಾವುದೋ ಒಂದು ಪ್ರಾಣಿ ಬಂತು ಅಂತ ಹೇಳಿದ್ರೆ ಅದು ಅಲ್ಲೇ ಇರಲ್ಲ, ಅದು ಮೂವ್ ಆಗ್ತಾ ಇರ್ತದೆ, ಅದು ಚಲನಶೀಲವಾಗಿರ್ತದೆ, ನಮ್ಮ ಒಂದೇ ಕಡೆ ಇರೋದಿಲ್ಲ. ಇವತ್ತು ನೋಡಿರ್ತೀರ, ಅದನ್ನು ಬಿಟ್ಬಿಟ್ರೆ ಸಾಕು, ಅದ್ರ ಪಾಡಿಗೆ ಅದು ಹೊರಟೋಗುತ್ತೆ. ನಾವು ಜನ ಸೇರ್ಕೊಂಡು ಅದನ್ನು ಏನಾದರೂ ಹಿಡಿಯೋಲಿಕ್ಕೆ ಅಥವಾ ಅದನ್ನು ಬೆದರಿಸಲಿಕ್ಕೆ ಹೋದಾಗೆ ಅದು ನಮ್ಮ ಮೇಲೆ ಹಿಂದೆ ಬೀಳ್ತದೆ. ಸೊ ಆ ಕೆಲಸ ನಾವು ಮಾಡಬಾರ್ದು. ಅದೊಂದು ಅಂದರೆ ಈಗ ಜನಗಳಿಗೆ ಆಗಲಿ ಅಥವಾ ಶಾಲಾ ಮಕ್ಕಳಿಗೆ ಆಗಲಿ ಒಂದು ಅರಿವು ಮೂಡಿಸೋ ದೃಷ್ಟಿಯಿಂದ ಈ ಹುಲಿ ಸಂರಕ್ಷಣೆ ಇರ್ಬೋದು ಅಥವಾ ಕಾಡು ಪ್ರಾಣಿಗಳ ಸಂರಕ್ಷಣೆ ಅಥವಾ ಕಾಡಿನ ಸಂರಕ್ಷಣೆ ಮಾಡೋದ್ರ ಕುರಿತು ಮಕ್ಕಳಿಗೆ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮಗಳನ್ನ ಸಾಕಷ್ಟು ಮಾಡ್ತಾ ಬರ್ತಾ ಇದ್ದೀನಿ ಅಂತ ಹೇಳಿದ್ರಿ ಸರ್. ಅದರಲ್ಲಿ ಒಂದೆರಡು ತಿಳಿಸ್ಬೋದಾ? ನಮ್ಮಲ್ಲಿ ಚಿನ್ನರ ವನದರ್ಶನ ಅಂತ ಒಂದು ಪ್ರೋಗ್ರಾಮ್ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ. ಪ್ರತಿ ವರ್ಷ ಒಂದು ರೇಂಜಿಂದ, ಅಂದರೆ ನಮ್ಮ ರೇಂಜ್ ಆಲ್ಮೋಸ್ಟ್ ತಾಲೂಕು ಥರ ಇರ್ತದೆ ಅಥವಾ ಇನ್ನೂ ಸ್ವಲ್ಪ ಚಿಕ್ಕದಾಗಿರ್ತದೆ. ಈ ಪ್ರತಿ ರೇಂಜಿಂದನೂ 1 ಅಥವಾ 2 ಶಾಲೆ ಮಕ್ಕಳನ್ನ ನಾವು ಕಾಡಿಗೆ ಕರ್ಕೊಂಡು ಹೋಗ್ತೀವಿ. ಕಾಡಿಗೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ರಾತ್ರಿ ಅವ್ರನ್ನ ಉಳಿಸ್ತೀವಿ. ಅಲ್ಲಿ ರಾತ್ರಿ ಉಳಿಸಿ ಅವ್ರಿಗೆ ಈ ಪ್ರಕೃತಿ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀವಿ ಮತ್ತು ಈ ಸಫಾರಿಗೆ ಕಳಿಸ್ತೀವಿ. ಅಲ್ಲೇ ರಾತ್ರಿ ಹೊತ್ತು ಕೂತು ಕಾಡಿನ ಕಥೆಗಳು ಹೇಳ್ತೀವಿ ಅವ್ರಿಗೆ. ಸೊ ಇದರಿಂದ ಅವರಲ್ಲಿ ಕುತೂಹಲ ಬೆಳೀಲಿ ಮತ್ತು ಅವ್ರಿಗೆ ಸಂರಕ್ಷಣೆಯಲ್ಲಿ ಅವರು ಮುಂದೆ ತೊಡಗಲಿ ಅಂತ ನಮ್ಮ ಉದ್ದೇಶ ಇದೆ. ಇದು ಕರ್ನಾಟಕ ಸರ್ಕಾರ ತುಂಬ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದೆ. ಎಸ್ಪೆಷಲಿ ಈ ಪ್ರಾಂತ್ಯದಲ್ಲಿ ಅದು ತುಂಬ ಚಲನೆಯಲ್ಲಿದೆ. ಅಂದರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಈಗಿನ ಮಕ್ಕಳಿಗೆ ಕಾಡಿನ ಬಗ್ಗೆ, ಕಾಡಿನ ಊರಿನಲ್ಲಿ ಸುತ್ತಮುತ್ತ ಇರುವಂಥ ಮಕ್ಕಳಿಗೆ ಕಾಡಿನ ಬಗ್ಗೆ ಜಾಗೃತಿಯನ್ನು ಮೂಡಿಸೋದ್ರ ಸಲುವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಪ್ರಸ್ತುತ ಮಾಡ್ಕೊ ಬರ್ತಾ ಇದ್ದೀರಿ. ಕೊನೆಯದಾಗಿ ಈ ಅಂತಾರಾಷ್ಟ್ರೀಯ ಹುಲಿ ದಿನದ ಪ್ರಯುಕ್ತ ವನ್ಯಜೀವಿಗಳ ಸಂರಕ್ಷಣದ ಮಹತ್ವ ಕುರಿತು ನಮ್ಮ ಜನಧ್ವನಿ ಕೇಳುಗರಿಗೆ ಮತ್ತು ಸಮುದಾಯದ ಜನತೆಗೆ ನಿಮ್ಮ ಸಲಹೆ ಏನು ಸರ್? ನಾವು ಕಾಡನ್ನು ಉಳಿಸಿದರೆ ಕಾಡು ನಮ್ಮನ್ನು ಉಳಿಸ್ತದೆ. ಕಾಡಿದ್ರೆ ಮಳೆ ಮತ್ತು ಮಳೆ ಇದ್ದರೆ ಬೆಳೆ ಇರ್ತದೆ. ಬೆಳೆಯಿಂದನೇ ದೇಶ ಸುಭಿಕ್ಷವಾಗಿರ್ತದೆ. ಸೊ ನಮ್ಮ ಬೇಸಿಕ್ ಜವಾಬ್ದಾರಿ ಏನು ಅಂದರೆ ಕಾಡನ್ನು ರಕ್ಷಿಸೋದು. ಕಾಡನ್ನು ರಕ್ಷಿಸಿದ್ರೆ ನಾವು ಮಿಕ್ಕಿದೆಲ್ಲ ಅದ್ರ ಪಾಡಿಗೆ ಅದು ಎಲ್ಲ ಸುರಕ್ಷಿತವಾಗಿರ್ತದೆ. ಕಾಡು ಸುರಕ್ಷಿತವಾಗಿದ್ದರೆ ನಾಡಿನ ಜನ ಸುರಕ್ಷಿತವಾಗಿರ್ತಾರೆ. ಕಾಡಿದ್ರೆ ಮಳೆ, ಮಳೆ ಇದ್ದರೆ ಬೆಳೆ ಇದ್ದಾಗ ದೇಶ ಸುಭಿಕ್ಷವಾಗಿದೆ. ಜನಧ್ವನಿ ಕೇಳುಗರಿಗೆ ಒಳ್ಳೆ ಸಂದೇಶನ ತಿಳಿಸ್ಕೊಟ್ರಿ ಸರ್, ಭಾಳ ಸಂತೋಷ. ಇಷ್ಟೊತ್ತು ನಮ್ಮ ಅಂತಾರಾಷ್ಟ್ರೀಯ ಹುಲಿ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿಯ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ. ಕೇಳುಗರೆ, ಇದುವರೆಗೂ ಅಂತಾರಾಷ್ಟ್ರೀಯ ಹುಲಿ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಹುಲಿ ದಿನದ ಆಚರಣೆಯ ಹಿನ್ನೆಲೆ, ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿಯ ವಿಶೇಷತೆ, ಕಾಡನ್ನು ಸಂರಕ್ಷಿಸುವಲ್ಲಿ ಮತ್ತು ಹುಲಿಯ ಸಂರಕ್ಷಣೆಯಲ್ಲಿ ಸಮುದಾಯದ ಪಾತ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟವರು HD ಕೋಟೆಯ ಸಹಾಯಕ ಸಂರಕ್ಷಣಾಧಿಕಾರಿಗಳಾದ ಶ್ರೀಯುತ ಅಭಿಷೇಕ್ ರವರು. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.